ಹಾಯ್, ನಮಸ್ಕಾರ ಪ್ರಿಯರೇ. ಹೇಗಿದ್ದೀರಿ ಎಲ್ಲವರು? ಇವತ್ತು ನಾನು ಒಂದು ಹೊಸ ರೆಸಿಪಿ ತಂದಿದ್ದೀನಿ. ಅದು ಉಪ್ಪಾಡು ಪಚ್ಚಿಲು. ಉಪ್ಪಾಡು ಪಚ್ಚಿಲು ಅಂದರೆ ಇದು ಒಂದು ತಿಂಗಳ ಮುಂಚೆ ಉಪ್ಪಲ್ಲಿ ಹಾಕಿ ಕಾಯನ್ನು ನಾವು ಭರಣಿಯಲ್ಲಿ ಇಡ್ತಾರೆ. ಮತ್ತು ಅದನ್ನು ಯಾವಾಗ ಬೇಕು ಆವಾಗ ನಮಗೆ ಅದನ್ನು ಡ್ರೈ ಮಾಡಿ ಪದಾರ್ಥ ಮಾಡಲಿಕ್ಕೆ. ಇದು ನೀರಲ್ಲಿಟ್ಟು 1 ಗಂಟೆ ಆಯಿತು. ಇದರಲ್ಲಿ ಉಪ್ಪುಂಟು. ಈ ಉಪ್ಪನ್ನು ಬಿಡಬೇಕು. ಇದು ನೀರಿಂದ ಚೆನ್ನಾಗಿ ಅದು ನೀರನ್ನು ತೆಗೆಯಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದು, ಕರಿಬೇವು ಮತ್ತು 2 ಟೇಬಲ್ ಸ್ಪೂನು ಬಫಾತ್ ಪೌಡರ್. ನಿಮಗೆ ಯಾವ ಪೌಡರ್ ಸಹ ಆಗಬಹುದು. ಚಿಕನ್ ಪೌಡರ್ ಏನಾದರೂ ಆಗಬಹುದು. ನಾವು ಇದು ಬಫಾತ್ ಪೌಡರನ್ನು ಯೂಸ್ ಮಾಡ್ತೀನಿ. ಬಾಣಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆಯನ್ನು ಹಾಕೋದು. ಇದಕ್ಕೆ ಜಜ್ಜಿ ಹಾಕಿದ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಕಟ್ಟು ನೀರುಳ್ಳಿ, ಈಗ ಗ್ಯಾಸನ್ನು ಆಫ್ ಮಾಡಿ ಅದರ ನಂತರ ಇದಕ್ಕೆ ಈ ಮೆಣಸನ್ನು ಹಾಕೋದು. ಅದರ ನಂತರ ಇದು ಕಾಯನ್ನು ಇದಕ್ಕೆ ಹಾಕೋದು. ಇದಕ್ಕೆ ಉಪ್ಪು ಹಾಕಲಿಕ್ಕೆ ಇಲ್ಲ, ಇದರಲ್ಲೇ ಉಪ್ಪು ಇರ್ತದೆ. ಕಾಯಿ ಹಾಕಿದ ನಂತರ ಗ್ಯಾಸನ್ನು ಆನ್ ಮಾಡೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಸ್ಲೋ ಮಾಡೋದು. ಈಗ ನಮ್ಮ ಉಪ್ಪಾಡು ಪಚ್ಚಿಲ್ ರೆಡಿಯಾಗಿದೆ. ಅದು ತುಳುವಲ್ಲಿ ಹೇಳುವುದು ಉಪ್ಪಾಡು ಪಚ್ಚಿಲ್ ಅಂತ. ತುಂಬ ಟೇಸ್ಟಿ ಇದು. ಇದಕ್ಕೆ ಈಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕುವ. ಈಗ ನಮ್ಮ ಉಪ್ಪಾಡು ಪಚ್ಚಿಲ್ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಮಾಡು ಮತ್ತು ಇದರ ಅಭಿಪ್ರಾಯ ತಿಳಿಸಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು.